ಫಣಿಗಣವರಭೂಷಃ ಪಾರ್ವತೀಶ್ಲಾಘ್ಯವೇಷಃ ಖಲಜನಕೃತರೋಷಃ ಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತಭವಪಾಶಃ ಪಾತು ಮಾಂ ಪಾರ್ವತೀಶಃ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಪುರಾಣಗಳು ಹೇಳುವಂತೆ ಇವತ್ತು ಉಮಾದೇವಿ ತನ್ನ ತಪಸ್ಸಿನಿಂದ ಶಿವನನ್ನು ಒಲಿಸಿಕೊಂಡು ಮದುವೆಯಾದ ದಿನ. ಗಿರಿಜಾ ಕಲ್ಯಾಣ ಅಥವಾ ಉಮಾಮಹೇಶ್ವರರ ಕಲ್ಯಾಣ ಅಂತ ಏನು ಕರೀತೇವೆ, ಅದು ಘಟಿಸಿದ ದಿನ ಅದು ಮಾಘ ಕೃಷ್ಣ ಚತುರ್ದಶಿ, ಮಹಾಶಿವರಾತ್ರಿ ಅಂತ ನಾವೆಲ್ಲ ಆಚರಿಸ್ತೇವೆ. ಈ ಶಿವರಾತ್ರಿಯಂದು ಉಮಾ ಸಮೇತನಾದ ಶಿವನ ಸ್ಮರಣೆಯನ್ನು ಇಡೀ ಜಗತ್ತು ಮಾಡುತ್ತದೆ. ಶಿವನಿಗೆ ಅನೇಕ ಹೆಸರುಗಳುಂಟು. ಕೆಲವರು ರುದ್ರ ಅಂತ ಕರೆದಿದ್ದಾರೆ. ಕಂಠ ಅದು ವಿಷಪಾನ ಮಾಡಿದಾಗ ನೀಲವಾಯಿತು, ಆದ್ದರಿಂದ ನೀಲಕಂಠ ಅಂತೂ ಹೆಸರಿದೆ. ಮಂಗಳಮಯನಾಗಿದ್ದಾನೆ ಅನ್ನುವುದಕ್ಕೆ ಶಿವ ಎಂಬ ಹೆಸರು. ಗಂಗೆಯನ್ನು ಧಾರಣ ಮಾಡಿದ್ದಾನೆ, ಆದ್ದರಿಂದ ಗಂಗಾಧರ. ನಾಗಭೂಷಣ, ಉಮಾಮನೋಹರ, ಮುಕ್ಕಣ್ಣ ಅಂತ ಕನ್ನಡದಲ್ಲಿ ನಾವು ಕರೀತೇವೆ. ಅದೇ ತ್ರಿಲೋಚನ ಅಂತ ನಾವು ಸಂಸ್ಕೃತದಲ್ಲಿ ಹೇಳುವಂತಹದ್ದು. ಹೀಗೆ ಹಲವಾರು ಪುರಾಣೋಕ್ತ ಶಬ್ದಗಳಿಂದ ಖ್ಯಾತನಾದ ದೇವತೋತ್ತಮ ಶಿವ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಎಂಬುವಂತಹ ವಿಜಯದಾಸರ ಮಾತಿನಂತೆ ರುದ್ರದೇವರನ್ನು ನಾವು ಪ್ರಾರ್ಥನೆ ಮಾಡಬೇಕು, ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಇರಿಸುವಂತೆ ಮಾಡಿ ಅಂತ. ಯಾಕಂದರೆ ರುದ್ರದೇವರನ್ನು ಮನೋನಿಯಾಮಕರು ಅಂತ ಕರೀತಾರೆ. ನಮ್ಮೆಲ್ಲ ಕಾರ್ಯಗಳಿಗೆ ಮುಖ್ಯ ನಮ್ಮ ಮನಸ್ಸು. ಆ ಮನಸ್ಸನ್ನು ನಾವು ಏಕಾಗ್ರ ಚಿತ್ತದಿಂದ ಚಂಚಲವಾಗಿಸದಂತೆ ಶ್ರೇಷ್ಠವಾದ ಪರಮಾತ್ಮನ ಪಾದದಲ್ಲಿ ಇರಿಸುವಂತೆ ನಾವು ಕೇಳಿಕೊಳ್ಳಬೇಕಾದದ್ದು ರುದ್ರದೇವರನ್ನು, ಶಿವನನ್ನು. ಹೀಗಾಗಿ ಶಿವನ ಪ್ರಾರ್ಥನೆಯನ್ನು ಇಡೀ ಜಗತ್ತು ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದೆ. ಈ ಶಿವರಾತ್ರಿಯ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಸ್ತುತಿ, ಶಿವನ ಕುರಿತು ಮಾಡಿದ ಸ್ತುತಿಯನ್ನು ಕವಿಕಮಂಡಲು ಎಂಬುವ ಯೂಟ್ಯೂಬ್ ಚಾನಲ್ ತಮ್ಮ ಎದುರಿಗೆ ಸಾದರಪಡಿಸ್ತಾ ಇದೆ. ಈ ಶಿವಸ್ತುತಿ ಎಂಬ ಪುಟ್ಟದಾದ ಸ್ತೋತ್ರ ಇದು ರಚನೆಯಾದದ್ದು ನಾರಾಯಣ ಪಂಡಿತಾಚಾರ್ಯರು ಎಂಬ ಒಬ್ಬ ಮಹಾಪಂಡಿತರಿಂದ. ಇವರು ಲಿಕುಚ ವಂಶ ಅಂತ ಒಂದು ವಂಶ, ಆ ವಂಶದಲ್ಲಿ ಹುಟ್ಟಿದವರು. ಇವರ ತಂದೆ ಕವಿಕುಲ ತಿಲಕರಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ. ಆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳೇ ಈ ನಾರಾಯಣ ಪಂಡಿತಾಚಾರ್ಯರು. ಇವರ ಇಡೀ ವಂಶವೇ ಕವಿಕುಲ, ಲಿಕುಚಕುಲ ಆ ವಂಶದ ಹೆಸರು. ಆದರೆ ಅಲ್ಲಿ ಆಗಿ ಹೋದಂತಹ ಮಹಾಪಂಡಿತರೆಲ್ಲರೂ ಶ್ರೇಷ್ಠವಾದ ಕಾವ್ಯವನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿದವರು, ಕಾವ್ಯನಿಷ್ಠೆ ವಸ್ತುನಿಷ್ಠೆ ಉಳ್ಳಂಥವರು. ಸುಮಧ್ವ ವಿಜಯ ಎಂಬುವ ಮತತ್ರಯಾಚಾರ್ಯರ ಒಬ್ಬರಾದ ಶ್ರೀ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ತಿಳಿಸುವಂತಹ ಕೃತಿ, ಆ ಮಹಾಕಾವ್ಯವನ್ನು ರಚನೆ ಮಾಡಿದ್ದು ಇದೇ ನಾರಾಯಣ ಪಂಡಿತಾಚಾರ್ಯರು. ಅನೇಕ ಗ್ರಂಥಗಳನ್ನು
ಸುಂದರವಾದ ಕಾವ್ಯಮಯವಾದ ರೀತಿಯಲ್ಲಿ ಅಧ್ಯಾತ್ಮ ಬಂಧುಗಳಿಗೆ, ಕಾವ್ಯ ಬಂಧುಗಳಿಗೆ ಉಣಬಡಿಸಿದ್ದಾರೆ. ಇಂತಹ ಕವಿಶ್ರೇಷ್ಠರಾದ ನಾರಾಯಣ ಪಂಡಿತಾಚಾರ್ಯರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಒಂದು ಪ್ರಖ್ಯಾತವಾದ ಸುಮಧ್ವ ವಿಜಯ, ಸಂಗ್ರಹ ರಾಮಾಯಣ, ಮಣಿಮಂಜರಿ, ಶುಭೋದಯಂ, ಪಾರಿಜಾತಹರಣಂ, ತತ್ವಮಂಜರಿ, ಧ್ಯಾನಮಾಲ, ರಾಮಗೀತ್ಯಷ್ಟಕಂ, ಗೋವಿಂದಸ್ತುತಿ, ತಾರತಮ್ಯ ಸ್ತೋತ್ರ, ಇಂತಹ ಅನೇಕ ಸ್ತೋತ್ರಗಳನ್ನು, ಕೃತಿಗಳನ್ನು, ಕ್ಲಿಷ್ಟವಾದ ಪ್ರಾಸ ಆ ಸ್ತೋತ್ರದಲ್ಲಿ, ಶ್ಲೋಕಗಳಲ್ಲಿ ಇದೆ. ಅಷ್ಟೇ ಸುಂದರವಾದ ಮನೋಹಾರಿಯಾದ ಸಂಸ್ಕೃತದ ಕಾವ್ಯಾತ್ಮಕ ವರ್ಣನೆಯೂ ಇದೆ. ಇಂತಹ ಬಹಳ ಗರಿಷ್ಠವಾದ ಕವಿ ಚಮತ್ಕಾರವನ್ನು ತೋರುವ ಸ್ತುತಿಗಳ ಕರ್ತೃಗಳು ನಾರಾಯಣ ಪಂಡಿತಾಚಾರ್ಯರು. ಅವರಿಂದ ರಚನವಾದ ಒಂದು ಸ್ತೋತ್ರವೇ ಅದು ಶಿವಸ್ತುತಿ. ಆ ಶಿವಸ್ತುತಿಯನ್ನು ಈ ಶಿವರಾತ್ರಿಯ ನಿಮಿತ್ತವಾಗಿ ನಮ್ಮೆಲ್ಲ ವೀಕ್ಷಕರ ಎದುರಿಗೆ ಸಾದರಪಡಿಸ್ತಾ ಇದ್ದೇವೆ. ವಾಚನವನ್ನು ಶ್ರೀಯುತ ವೇದೇಶ್ ಗಿಂಡಿ ಅವರು ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ತಾವೆಲ್ಲ ಇದರ ಶ್ರವಣವನ್ನು ಮಾಡಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮನಸ್ಸು ಭಗವಂತನಲ್ಲಿ ಇರಿಸುವಂತೆ. ಈಗ ಶಿವಸ್ತುತಿ ನಿಮ್ಮ ಎದುರಿಗೆ. ಹರಿ ಓಂ. ಅಥ ಶಿವಸ್ತುತಿಃ. ಸ್ಫುಟಂ ಸ್ಫಟಿಕಸಪ್ರಭಂ ಸ್ಫುಟಿತಹಾಟಕಶ್ರೀಜಟಂ ಶಶಾಂಕದಲಶೇಖರಂ ಕಪಿಲಫುಲ್ಲನೇತ್ರತ್ರಯಂ ತರಕ್ಷುವರಕೃತ್ಯಮದ್ಭುಜಗಭೂಷಣಂ ಭೂತಿಮತ ಕದಾ ತುಷಿತಿಕಂಠತೆ ವಪುರವೇಕ್ಷತೆ ವೀಕ್ಷಣಂ ತ್ರಿಲೋಚನ ವಿಲೋಚನೆ ಲಸತಿ ತೇ ಲಲಾಮಾಯಿತೆ ಸ್ಮರೋ ನಿಯಮಘಸ್ಮರೋ ನಿಯಮಿನಾಂ ಅಭೂತ್ ಭಸ್ಮಸಾತ್ ಸ್ವಭಕ್ತಿಲತಯಾ ವಶೀಕೃತವತಿ ಸತೀಯಂ ಸತೀ ಸ್ವಭಕ್ತವಶಗೋ ಭವಾನಪಿ ವಶೀ ಪ್ರಸೀದ ಪ್ರಭೋ ಮಹೇಶ ಮಹಿತೋಸಿ ತತ್ಪುರುಷ ಪೂರುಷಾಗ್ರ್ಯೋ ಭವಾನ್ ಅಘೋರರಿಪಘೋರತೆ ನವಮ ವಾಮದೇವಾಂಜಲಿಃ ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತಃ ಪ್ರಪಂಚಯ ಚ ಪಂಚವೃನ್ಮಮ ಮನಸ್ತಮಸ್ತಾಡಯ ರಸಾಘನರಸಾನಲಾನಿಲವಿಯದ್ವಿವಸ್ವದ್ವಿದೂ ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ ಪ್ರಶಾಂತಮುತ ಭೀಷಣಂ ಭುವನಮೋಹನಂ ಚೇತ್ಯಹೋ ವಪುಂಷಿ ಗುಣಪುಂಷಿತೆ ಹಮಹಮಾತ್ಮನೋಹಂಭಿದೆ ವಿಮುಕ್ತಿಪರಮಾಧ್ವನಾಂ ತವ ಷಡಧ್ವನಾಮಾಸ್ಪದಂ ಪದಂ ನಿಗಮವೇದಿನೋ ಜಗತಿ ವಾಮದೇವಾದಯಃ ಕಥಂಚಿದುಪಶಿಕ್ಷಿತ ಭಗವತೈವ ಸಂವಿದ್ರತೆ ವಯಂತು ವಿರಲಾಂತರ ಕಥಮುಮೇಶ ತನ್ಮನ್ಮಹೇ ಕಠೋರಿತಕುಠಾರಯ ಲಲಿತಶೂಲಯ ಬಾಹಯ ರಣಡ್ಢಮರಯ ಸ್ಫುರಿದ್ಧರಿಣಯ ಸಖಟ್ವಾಂಗಯ ಚಲಾಭಿರಚಲಾಭಿರಪ್ಯಗಣಿತಭಿರುನ್ನೃತ್ಯತಃ ಚತುರ್ದಶ ಜಗಂತಿ ತೇ ಜಯ ಜಯೇತ್ಯಯುರ್ವಿಸ್ಮಯಂ ಪುರತ್ರಿಪುರರಂಧನಂ ವಿವಿಧ ದೈತ್ಯ ವಿಧ್ವಂಸನಂ
ಪರಾಕ್ರಮ ಪರಂಪರಾ ಅಪಿ ಪರಾ ನ ತೇ ವಿಸ್ಮಯಃ ಅಮರ್ಷಬಲಹರ್ಷಿತಕ್ಷುಭಿತ ವೃತ್ತನೇತ್ರತ್ರಯೋ ಜ್ವಲಜ್ವಲನ ಹೇಲಯ ಶಲಭಿತಂ ಹಿ ಲೋಕತ್ರಯಂ ಸಹಸ್ರನಯನೋ ಗುಹ ಸಹಸ್ರರಶ್ಮಿರ್ವಿದುಃ ಬೃಹಸ್ಪತಿರುತಾಪತಿಃ ಸಸುರಸಿದ್ಧ ವಿದ್ಯಾಧರಾಃ ಭವತ್ಪದಪರಾಯಣ ಶ್ರಿಯಮಿಮಾಬ್ಮಘುಪ್ರಾರ್ಥಿನಾಂ ಭವಾನ್ ಸುರತರುರ್ದೃಶಂ ದಿಶ ಶಿವಾಂ ಶಿವಾವಲ್ಲಭ ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ ವಿವಿದ್ಯಲಗುಬುದ್ಧಯ ಸ್ವಪರಪಕ್ಷಲಕ್ಷಾಯಿತಂ ಪಠಂತಿ ಹಿ ಲುಠಂತಿ ತೇ ಶಠರುದಶುಚಾಶುಂಠಿತಾಃ ವಿಲಾಸನಿಲಯಶ್ಚಿತಾ ತವ ಶಿರಸ್ತತಿರ್ಮಾಲಿಕಾ ಕಪಾಲಮಪಿ ತೇ ಕರೆ ತ್ವಮಶಿವೋऽಸ್ಯನन्तರ್ಧಿಯಾಂ ತಥಾಪಿ ಭವತಃ ಪದಂ ಶಿವ ಶಿವೇತ್ಯದೋ ಜಲ್ಪತಾಂ ಅಕಿಂಚನ ನ ಕಿಂಚನ ವೃಜಿನಮಸ್ತ್ಯಭಸ್ಮೀಭವತ ತ್ವಮೇವ ಕಿಲ ಕಾಮಧುಃಖ ಸಕಲಕಾಮಮಾಪೂರಯನ್ ಅಪಿ ತ್ರಿನಯನಃ ಸದಾ ವಹಸಿ ಚಾತ್ರಿನೇತ್ರೋದ್ಭವಂ ವಿಷಂ ವಿಷಧರಾನ್ ದದತ ಪಿಬಸಿ ತೇನ ಚಾನಂದವಾನ್ ವಿರುದ್ಧಚರಿತೋಚಿತ ಜಗದಧೀಶ ತೇ ಭಿಕ್ಷುತಾ ನಮಃ ಶಿವ 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 ಶಿವಾರ್ಧಕೃಂತಾ ಶಿವಂ ನಮೋ ಹರ 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 ಹರಾಂತರಿಂ ಮೇ ಧೃಶಂ ನಮೋ ಭವ 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 ಪ್ರಭವ ಭೂತಯೋ ಸಂಪದಾಂ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ ಸತಾಂ ಶ್ರವಣ ಪದ್ಧತಿಂ ಸರತು ಸನ್ನತೋಕ್ತ್ಯಕ್ತ್ಯಸೌ ಶಿವಸ್ಯ ಕರುಣಾಂಕರಾತ್ ಪ್ರತಿಕೃತಾತ್ ಸದಾ ಸೋದಿತಾ ಇತಿ ಪ್ರಥಿತಮಾನಸೋ